ನಾವು ಈ ರೈತರು ಇವತ್ತು ಕಡ್ಲಿ ಬೆಳೆದ್ರೂ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ. ಈಗ ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ 10,000 ರೂಪಾಯಿಗೆ ಒಂದು ಕ್ವಿಂಟಲ್ ಅಂತ ಶೀಘ್ರದಲ್ಲಿ ತೆರಿಬೇಕಂತ ಅಂದು ಡಿಸೆಂಬರ್ 9ನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ. ಅದೇ ಥರನಾಗಿ ಇವತ್ತು ಋಣದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಂದಾಗ ಮುಖ್ಯಮಂತ್ರಿಯು ನೇರವಾಗಿ ಕಡ್ಲಿ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ. ಅದೇ ಥರನಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪರ ಜಿಲ್ಲಾಧಿಕಾರಿಗೆ ನಾವು ಸಲ್ಲಿಸಿದ್ದೀವಿ. ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ. ಯಾಕೆ ಅನ್ಯಾಯ ಮಾಡೈತೆ ಅಂದ್ರೆ ಇವತ್ತು ನಮ್ಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ 6,000 ಕಳೆದ ತಿಂಗಳು 6,900 800 ಅಂತ ಮಾರ್ಕೆಟ್ನಲ್ಲಿ ಮಾರೈತಿ. ಈ ಕೇಂದ್ರ ಸರ್ಕಾರ 5,650 ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ. ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಮಾರ್ಕೆಟ್ನಲ್ಲಿ ಮಾರಿತು ಇವತ್ತು ಅದನ್ನು 6,800 900 ಮಾರಿತು. ಅದಕ್ಕಿಂತ 1,000 ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಒಂದು 8,000 ಇಲ್ಲ 9,000 ರೂಪಾಯಿದಂತ ಒಂದು ಕ್ವಿಂಟಲಿಗೆ ಮಾಡಿ ಒಬ್ಬ ರೈತರಿಂದ 25 ಕ್ವಿಂಟಲ್ ಖರೀದಿಸಿ ಈ ತಿಂಗಳದೊಳಗೆ ನಮ್ಗೆ ರೈತರಿಗೆ ವಾರದೊಳಗೆ ಒಂದು ಕಾಗದ ಪತ್ರ ತೊಗೊಂಡು ರೈತರಿಗೆ ಖರೀದಿ ಕೇಂದ್ರನ ಶೀಘ್ರದಲ್ಲಿ ತೆರಿಬೇಕಂತ ಅಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮೂಲಕ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಶೀಘ್ರ ಬೆಂಬಲ ಬೆಲೆ ತೆಗಿಬೇಕು. ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನು ಕಡ್ಲಿಗೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡೈತಿ. ಇಲ್ಲಿ ರಾಜ್ಯ ಸರ್ಕಾರದವ್ರು ಒಟ್ಟು ಅದನ್ನು ತೆಗಿಯೋದಿಲ್ಲ, ಕಣ್ಣು ಮುಚ್ಚಿ ಕುಂತಾರ. ಯಾವಾಗ ಕಡ್ಲಿ ಅರ್ಧ ಮರ್ದ ರೈತ ಮಾರಿರ್ತಾನ ಆ ಬಳಿಕ ಇವರು ಅದನ್ನು ಕಡ್ಲಿ ಬೆಂಬಲ ಬೆಲೆ ಮಾಡೋಕೆ ಓಡಾಡ್ತಾರೆ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂಥ ಸರ್ಕಾರನ ಹುಟ್ಟೋದಿಲ್ಲ. ಈಗ ನೋಡಿರಿ, ಈಗೆಲ್ಲ ಕಡ್ಲಿ ಬಂದವು ಮನ್ಯಾಗ ಇಟ್ಕೊಂಡು ಕುಂದ್ರದಾಗೈತಿ. ಅಡ್ಡಿ ತಿಡ್ಡಿ ವ್ಯಾಪಾರಸ್ಥರು ಹೆಂಗೆ ಕೇಳ್ತಾರೆ ಹಂಗೆ ಅಡ್ಡಿ ತಿಡ್ಡಿ ಕೊಟ್ಬಿಡೋದು ಅಂಥ ಪರಿಸ್ಥಿತಿ ರೈತರಿಗೆ ಮಾತಿ. ಶೀಘ್ರ ಬೆಂಬಲ ಬೆಲೆ ತೆಗಿಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ. ನಮ್ಮ ಹೆಸರು ಬಸವರಾಜ ಯೋಗಪ್ಪನವರು, ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷರು ಕುಂದಗೋಳ. ಕಡ್ಲಿ ಬೆಲೆ ಭಾಳ ಕಡಿಮೆ ಐತಿ ಸರ್. 5,600 ಹಂಗ ಬೆಂಬಲ ಬೆಲೆ ತೊಗೊಂಡಕತ್ತೀರಿ. ಈಗ ಹೊರಗೆ 5,200 300 ಹೊರಗೆ ತೊಗೊಳಕತ್ತಿದಾರ. ಈಗ ಹೋದ ತಿಂಗಳ 6,900 ಹಂಗೆ ಇತ್ತು. ಈಗ 5,600 ಮಾಡ್ರಿ ಬೆಂಬಲ ಬೆಲೆ. ಭಾಳ ಕನಿಷ್ಠ ಆಯ್ತು ಸರ್. ಇದು ನಮಗೆ ಬೀಜ ಕೊಡ್ಬೇಕಾದ್ರೆ, ರೈತರಿಗೆ ಬೀಜ ಕೊಡ್ಬೇಕಾದ್ರೆ 7,700ದಿಂದ 8,000 ಮಟ್ಟ ಬೀಜ ಕೊಟ್ರಿ. ಈಗ ಮತ್ತೆ ನಮಗೆ ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ಹೆಂಗೆ ಮಾಡ್ಕೊಳ್ರಿ ನಾವು? ರೈತರು ಉಳಿಯೋದು ಹೆಂಗೆ? ಈಗ 5,600 ಮಾಡ್ಕೊಂಡು ಕುತ್ಕೊಂಡ್ರಿ 8ರಿಂದ 9,000 ಮಾರ್ಕೆಟ್ ಮಾಡಿದ್ರೆ ರೈತ ರೇಟ್ ಉಳಿತಾರ. ಅದ್ರಾಗ ಈ ಸಲ ಬಳಿ ಜಾಸ್ತಿ ಆಗಿ ಬಳಿ ಕಡಿಮೆ ಆಗೈತಿ, ಮಾಲು ಇಲ್ಲ. 8ರಿಂದ 9,000 ಮಾಡ್ಬೇಕ್ರಿ ಮಾರ್ಕೆಟ್ ಬೆಲೆನ. 5,600 ಮಾಡ್ಕೊಂಡು ಕೊಟ್ರಿ ನಡೆಯಂಗಿಲ್ಲ. ವೀರಣ್ಣ ಸರ್.